ಕಾರ್ಕಳದ ಆನೆಕೆರೆ ಚತುರ್ಮುಖ ನೂತನ ಶಿಲಾಮಯ ಬಸದಿಯ ಶಾಶ್ವತ ವಿದ್ಯುದ್ದೀಪ ಅಲಂಕಾರದ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು. ಕಾರ್ಕಳ ಕೆರೆ ಬಸದಿ ಜೀರ್ಣೋದ್ಧಾರಗೊಂಡು ಸಾರ್ವಜನಿಕ ಸೇವೆಗೆ ಸಿದ್ಧಗೊಂಡಿದೆ. ಪ್ರವಾಸೋದ್ಯಮ ದೃಷ್ಟಿಯಿಂದ ಈ ಕೆರೆ ಬಸದಿ ಮಹತ್ವವಾದ ಒಂದು ಮೈಲುಗಲ್ಲು ಎಂದು ಭಾವಿಸುತ್ತೇನೆ. ಅವತ್ತಿನ ಕಾಲಘಟ್ಟದಲ್ಲಿ ಕೆರೆ ಮಧ್ಯದಲ್ಲಿ ಬಸದಿಯ ನಿರ್ಮಾಣ ಮಾಡಿ ಇದಕ್ಕೊಂದು ಧಾರ್ಮಿಕ ಸಾನ್ನಿಧ್ಯ ಕೊಟ್ಟು ನೂರಾರು ವರ್ಷ ಕಳೆದಿತ್ತು. ಜೀರ್ಣೋದ್ಧಾರದೊಂದಿಗೆ ಧಾರ್ಮಿಕತೆ ಹಾಗೂ ಪ್ರವಾಸೋದ್ಯಮ ಬೆಳೆಯಬೇಕು ಎಂದು ಎಲ್ಲರ ಮನಸ್ಸಿನಲ್ಲಿ ಅತಿದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣವಾಗಿತ್ತು ಎಂದು ಕಾರ್ಕಳ ಶಾಸಕರಾದ ವಿ. ಸುನಿಲ್ ಕುಮಾರ್ ಆನೆಕೆರೆ ಚತುರ್ಮುಖ ನೂತನ ಶಿಲಾಮಯ ಬಸದಿಯ ಪಂಚಕಲ್ಯಾಣ ಮಹೋತ್ಸವದ ಪ್ರಯುಕ್ತ ಬಸದಿಗೆ ಶಾಶ್ವತ ವಿದ್ಯುತ್ ದೀಪ ಅಲಂಕಾರದ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದರು. ದೀಪಾಲಂಕಾರ ಅಲ್ಲ, ವರ್ಷ ಪೂರ್ತಿ 365 ದಿನಗಳ ಕಾಲ ಈ ದೀಪಾಲಂಕಾರದ ವ್ಯವಸ್ಥೆಯನ್ನು ಇವತ್ತು ಮಾಡಲಾಗಿದೆ. ಒಟ್ಟಾರೆ ಧಾರ್ಮಿಕತೆಯ ಜೊತೆಯಲ್ಲಿ ನಾಡಿನ ದೇಶದ ಎಲ್ಲ ಜನ ಪ್ರವಾಸೋದ್ಯಮಿಗೆ ಇಲ್ಲಿಗೆ ಬರುವಂತಾಗಬೇಕು. ನಾನು ಈ ಹಿಂದೆಯೂ ಕೂಡ ಉಲ್ಲೇಖ ಮಾಡಿದ್ದೆ, ಯಾವುದಾದ್ರೂ ಒಬ್ಬ ಪ್ರವಾಸಿಗ ಕಾರ್ಕಳಕ್ಕೆ ಬಂದ್ರೆ 2 ದಿನಗಳ ಕಾಲ ಕಾರ್ಕಳದಲ್ಲಿ ಓಡಾಡುವಷ್ಟರ ಮಟ್ಟಿಗೆ ಪ್ರವಾಸೋದ್ಯಮ ಕಾರ್ಕಳದಲ್ಲಿ ನಿರ್ಮಾಣ ಮಾಡಬೇಕು. ಆ ರೀತಿಯಾದಂತಹ ಕ್ಷೇತ್ರಗಳನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥದ್ದು ನಮ್ಮ ಕಲ್ಪನೆ ಇತ್ತು. ಭಾವನೆಗಳನ್ನು ಜೋಡಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇದು ಸುಂದರವಾಗಿ ಇವತ್ತು ನಿರ್ಮಾಣ ಆಗಿದೆ. 18ನೇ ತಾರೀಕಿನ ನಂತರ ನಡೆಯುವಂತಹ ಪಂಚಕಲ್ಯಾಣದ ಈ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ. ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು ಇಲ್ಲಿಗೆ ಬರುವಂತಾಗಲಿ ಎನ್ನುವಂತ ಆಶಯನ ವ್ಯಕ್ತ ಮಾಡಿ, ಸ್ವಲ್ಪ ದುಡ್ಡು ಶಾರ್ಟೇಜು ಇದೆ ಅಂತ ಹೇಳ್ತಾ ಇದ್ರು. ಇದೆಲ್ಲವನ್ನು ಕೊಟ್ಟದ್ರಿಂದ ಈ ರೀತಿಯ ಒಂದು ಸಾರ್ಥಕ ಆಗಿದೆ. ಸುಮಾರು 475 ವರ್ಷಗಳ ಹಿಂದಿನಂತಹ ಹಾಳು ಬಿದ್ದಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾಳು ಬಿದ್ದಂತಹ ಒಂದು ದೇವಸ್ಥಾನ. ಬಹಳ ಜನ ಕೇಳ್ತಾರೆ ಇದು ಇಲ್ಲಿ ಮುಂಚೆ ಏನೋ ಒಂದು ಗುಡಿ ಇತ್ತು ಅಂತ ಹೇಳಿ. ಅಲ್ಲಿಯವರೆಗೆ ಅಜೀರ್ಣಾವಸ್ಥೆಯಲ್ಲಿತ್ತು ಹಿಂದಿನ ಇಲ್ಲಿಯ ಬಸದಿಯ ಪರಿಸ್ಥಿತಿ. ಅದನ್ನು ನವೀಕರಿಸಿ ಅದ್ಭುತವಾಗಿ ಈ ಶಿಲೆಯಿಂದ ಕಟ್ಟಿದ್ದು ನಮಗೆಲ್ಲರಿಗೂ ಸಂತೋಷ ಆಗಿದೆ. ಇನ್ನೇನು ಕೆಲವು ನಿಮಿಷದಲ್ಲಿ ಈ ನಂತರ ಮಾತನಾಡಿದ ಗೌರವ ಸಲಹೆಗಾರರಾದ ಎಂ.ಕೆ. ವಿಜಯಕುಮಾರ್, 475 ವರ್ಷಗಳ ಹಿಂದಿನ ಚತುರ್ಮುಖ ಕೆರೆ ಬಸದಿಯು ಜೀರ್ಣೋದ್ಧಾರಗೊಂಡು ಮತ್ತೆ ಗತವೈಭವಕ್ಕೆ ಮರಳಲು ಸಿದ್ಧವಾಗಿದೆ. ಸಮಸ್ತ ಜೈನ ಸಮುದಾಯಕ್ಕೆ ಇದು ತುಂಬ ಹೆಮ್ಮೆಯ ವಿಷಯವಾಗಿದೆ. ಈ ಸಂದರ್ಭದಲ್ಲಿ ಈ ಕೆಲಸಕ್ಕೆ ದುಡಿದ ನಮ್ಮ ಯುವಕರಿಗಾಗಿ ನಾನು ತುಂಬು ಹೃದಯದಿಂದ ಅಭಿನಂದಿಸುತ್ತೇನೆ ಎಂದು ಹೇಳಿದರು. ಸ್ವಸ್ತಿ ಶ್ರೀ ಲಲಿತಾ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ವೇದಿಕೆಯಲ್ಲಿ ಅಧ್ಯಕ್ಷರಾದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್, ಭಾಸ್ಕರ್ ಕೋಟಿಯನ್, ಪಡುಬಿದ್ರೆ ಬೀಡು ಅರಸರಾದ ಕೆ. ರತ್ನಾಕರ ಅರಸು, ಮಹಾವೀರ್ ಅಂಡರು, ಮಹಾವೀರ್ ಹೆಗಡೆ, ಮೋಹನ್ ಪಡಿವಾಳ್, ಪ್ರಶಾಂತ್ ಕುಮಾರ್ ಜೈನ್ ಉಪಸ್ಥಿತರಿದ್ದರು.